ದೊಡ್ಡವರು ತಿಳಿದವರು ಅವ್ರು ಆ ಥರ ಮಾಡಬಾರ್ದಾಗಿತ್ತು. ನಾವು ಡಿವೋರ್ಸ್ ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳಲ್ಲ, ಬೇರೆಯವ್ರನ್ನ ತೆಗಳಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ಯಾವತ್ತೂ ಕೂಡ ಡಿವೋರ್ಸ್ ಫ್ಯಾನ್ಸ್ ಎಲ್ಲರೂ ಫ್ಯಾನ್ ವಾರ್ ಮಾಡೋಕ್ಕೆ ಅದಕ್ಕೆ ಬರ್ತೀವಿ ಅಂತ ಯಾವತ್ತೂ ಅನ್ಕೊಂಬೇಡಿ. ಪೇಂಟಿಂಗ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲರೂ ಮುಂಚೆ ಗೆದ್ಬಿಡ್ತೀರಾ. ಮೊನ್ನೆ ಅನುಭವ ಹೇಗಿತ್ತು ಸ್ಟೇಡಿಯಂ? ಸ್ವಲ್ಪ ಬೇಜಾರಾಯ್ತು. ಅವರು ದೊಡ್ಡವರು ತಿಳಿದವರು ಅವ್ರು ಆ ಥರ ಮಾಡಬಾರ್ದಾಗಿತ್ತು. ಡಿವೋರ್ಸ್ ಒಂದು ಅಭಿಮಾನ, ಒಂದು ಸೆಲೆಬ್ರೇಷನ್ ಅಂತ ತಗೊಂಡ್ಬಂದಿರ್ತೀವಿ. ಅದೇ ನಮ್ಮ ಬಾಸ್ನ ಬಿಟ್ಟಿಲ್ವಲ್ಲ, ಬಾಸ್ ಫೋಟೋ ಬಿಟ್ಟಿಲ್ವಲ್ಲ, ಸ್ವಲ್ಪ ಬೇಜಾರಿದೆ. ಆದರೂ ಪರವಾಗಿಲ್ಲ, ನಾವು ಡಿವೋರ್ಸ್ ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳಲ್ಲ, ಬೇರೆಯವ್ರನ್ನ ತೆಗಳಲ್ಲ, ಯಾರಿಗೂ ತೊಂದರೆ ಕೊಡಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಡಿವೋರ್ಸ್ ಫ್ಯಾನ್ಸು ಎಲ್ಲರೂ ಫ್ಯಾನ್ ವಾರ್ ಮಾಡೋಕ್ಕೆ ಅದಕ್ಕೆ ಬರ್ತೀವಿ ಅಂತ ಯಾವತ್ತೂ ಅನ್ಕೊಂಬೇಡಿ. ಮೂವಿ ನೋಡೋಕೆ ಬರ್ತೀವಿ, ಎಲ್ಲ ಮೂವಿನೂ ಸಪೋರ್ಟ್ ಮಾಡ್ತೀವಿ. ಅದು ಡಿವೋರ್ಸ್ ಫ್ಯಾನ್ಸ್ಗಿರೋ ಗುಣ, ಅದು ಯಾವತ್ತೂ ನಾವು ಬಿಟ್ಕೊಡಲ್ಲ. ಮಾಸ್ ಕಂಟೆಂಟ್ ನೋಡಬೇಕು ಅಂದರೆ ವಾಮನಾಗಿ ಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದ್ಬಿಟ್ಟು ನೋಡಿ. ಡಿವೋರ್ಸ್ ಫ್ಯಾನ್ಸ್ಗಳು 100 days ಕಂಪ್ಲೀಟ್ ಮಾಡ್ತೀವಿ ವಾಮನ ಮೂವಿನ ಅಂತ ಚಾಲೆಂಜ್ ಮಾಡ್ಕೊಡ್ತೀನಿ. ಇಲ್ಲೇ ಸ್ಪಾಟಲ್ಲಿ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತೀನಿ. 100 days ಪಕ್ಕಾ ಓಡುತ್ತೆ, ಬರ್ಕೊಡ್ತೀನಿ. ನೋಡ್ಕೊಂಡ್ಬನ್ನಿ. ಮಾಸ್ ಕಂಟೆಂಟ್ ನೋಡಬೇಕು ಅಂದರೆ ಡಿವೋರ್ಸ್ ಮೂವಿನೂ ಅಲ್ಲ, ನಮ್ಮ ಬೆಂಗಳೂರು ಮೂವಿನೂ ಮಾಸ್ ಕಂಟೆಂಟಲ್ಲಿ ಭಾರಿ ಆಗಿದೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಅವರು ದರ್ಶನ್ ಜೈಲಿಗೆ ಹೋದಾಗ ಧನ್ವೀರ್ ಅವರು ಸ್ಪಂದಿಸ್ತಿದ್ದ ರೀತಿ ನೋಡ್ತಾ ಇದ್ದೀರಿ ನೀವು. ನಾವು ಚಾನಲ್ ನಾವು ನೋಡ್ತಾ ಇರ್ತೀವಿ, ನೀವು ಅಭಿಮಾನಿಯಾಗಿ ನೋಡ್ತಾ ಇರ್ತೀರಾ. ನಿಮಗೆ ಆವಾಗ ಧನ್ವೀರ್ ಅವರು ಯಾವ ಥರ ಕಾಣ್ತಿದ್ರು? ಅದೇ ನಿಮ್ಮ ಚಿತ್ರಗಳು ಇವತ್ತು ನೋಡಿದ್ರೆ ಚಿತ್ರ ನೋಡಿದ್ರೆ ರಾಮ ಬಂಟ ಹನುಮ, ನಿಮ್ಗೆ ಅದೇ ಥರ ಅನ್ನಿಸ್ತಿತ್ತ ಅಂತ? ಅದೇ ಥರ ಅನ್ಸಿರೋದಕ್ಕೆ ಈ ಪೇಂಟಿಂಗ್ ನಾನು ಮಾಡಿರೋದು. ಎಲ್ಲ ಟೈಮಲ್ಲಿ ಅವರು ಅತ್ತೇ ಬಿಟ್ಟರು, ಡಿವೋರ್ಸ್ ಬರ್ತಿರೋ ಕಷ್ಟ ನೋಡಿ ಅವ್ರು ಅತ್ತೇ ಬಿಟ್ಟರು. ಅದೇ ಅವ್ರ ಗುಣ. ಅದನ್ನ ಅವ್ರಿಗೋಸ್ಕರ ಅವ್ರು ಹತ್ತಿದ್ದಾರೆ ಅಂದಮೇಲೆ ಡಿವೋರ್ಸ್ ಧನ್ವೀರವ್ರಿಗೋಸ್ಕರ ಇರೋದು ಯಾವುದಕ್ಕೂ ತಪ್ಪಿಲ್ಲ. ನಾವು ಡಿವೋರ್ಸ್ಗೋಸ್ಕರ ಯಾವಾಗಲೂ ಪ್ರತಿ ಸತಿ ನಮ್ಮ ಡಿವೋರ್ಸ್ಗೋಸ್ಕರ ಪೇಂಟಿಂಗ್ ಮಾಡ್ತಾಯಿದ್ದು. ಈ ಸತಿ ನಮ್ಮ ಡಿವೋರ್ಸ್ಗೋಸ್ಕರ ಧನ್ವೀರಗೋಸ್ಕರ ನಾನು ಪೇಂಟಿಂಗ್ ಮಾಡಿದ್ದೀನಿ. ಯಾವತ್ತೂ ಕೂಡ ಇವ್ರು ಹಂಗೆ ಅದೇ ಜೋಡಿ ಅದೇ ಥರ ಇರಲಿ ಅನ್ನೋಕ್ಕೆ ಇಷ್ಟಪಡ್ತೀನಿ. IPL ಇನ್ಸಿಡೆಂಟ್ ಆದಾಗ ಏನು ಹೇಳಿದ್ರು ಪೊಲೀಸರು ನಿಮಗೆ ಅಂತ? ಬಂದಾಗ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ, ಫೋಟೋ ಏನಕ್ಕೆ ತೊಗೊಂಡ್ಬರ್ತೀರಾ ಹೊರಗಡೆ ಬಂದ್ಬಿಟ್ಟು ಜನ ಫೋಟೋ ಎಲ್ಲ ತಗೊಂಡು ಹೋಗ್ತಾರೆ. ಅದನ್ನು ಕೇಳಿದೆ, ಅವ್ರೇನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರು ತಿಳಿದವರು ಅವ್ರು ಹಂಗೆ ಮಾಡಿದ್ದಾರೆ, ಬಿಡಿ ಪರವಾಗಿಲ್ಲ. ನಾವು ವಿಡಿಯೋ ನೋಡಿದ್ವಿ, ತಳ್ಳಾಡಿದ್ರು, ಹೇಳ್ಕೊಂಡೋದ್ರು ಒಳಗಡೆ. ಬೇಜಾರಾಯಿತು. ನಮ್ಮ ಡಿವೋರ್ಸ್ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ, ಎಲ್ಲೇ ಹೋದ್ರು ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಆರಾಮಾಗಿದ್ದೀನಿ. ಡಿವೋರ್ಸ್ ಫ್ಯಾನ್ಸ್ ಎಲ್ಲೂ ಬಿಟ್ಕೊಟ್ಟಿಲ್ಲ ನನ್ನ. ಡಿವೋರ್ಸ್ ಹೆಸರು ಹೇಳಿದ ತಕ್ಷಣ ಬಿಟ್ಟರು. ಅದೇ ಫ್ಯಾನ್ ವಾರ್ ಬಗ್ಗೆ ಏನು ಹೇಳ್ತೀರಾ? ಫ್ಯಾನ್ ಅವ್ರು ಮಾಡಕ್ಕೆ ಹೋಗ್ಬಿಟ್ರಿ, ಎಲ್ಲ ಮೂವಿನೂ ನೋಡಿ. ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಎಲ್ಲರೂ ಒಟ್ಟಿಗೆ ಹೋದರೆ ಮಾತ್ರ ಒಂದು ಸ್ಯಾಂಡಲ್ವುಡ್ ಬೆಳೆಯೋಕ್ಕೆ ಸಾಧ್ಯ. ಎಲ್ಲ ಹೀರೋನೂ ಬೇಕು ನಮಗೆ, ಒಂದೇ ಹೀರೋ ಅಂತಲ್ಲ. ಆದರೆ ನಮ್ಮ ಡಿವೋರ್ಸ್ ಮಾತ್ರ ಎಲ್ಲಕ್ಕಿಂತ ಮೇಲೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಮಾನ? ನಮ್ಮ ಅಭಿಮಾನ. ಅವ್ರವ್ರ ಬಾಸ್ ಅವ್ರವ್ರಿಗೆ ಇರ್ಬೋದು, ಬಾಸ್ ಅಂತ ಎಲ್ಲರೂ ತಿರುಗಾಡ್ಬೋದು. ಬಾಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಒನ್ಲಿ ಡಿ ಬಾಸ್. ಜೈ ಡಿ ಬಾಸ್ ಅಂತಾರೆ. ಯಾವಾಗಲೂ ಕಿರ್ಚ್ಕೊಂಡು ಕೂಗ್ಕೊಂಡು ಚೀರಾಡ್ಕೊಂಡು ಸೆಲೆಬ್ರೇಷನ್ ಮಾಡೋದು ಡಿವೋರ್ಸ್ ಫ್ಯಾನ್ಸ್ಗಳು ಅನ್ನೋಕ್ಕೆ ಇಷ್ಟಪಡ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.